ಚಲುವೇಶ್ಗೆ ಚಾಕು ತೋರಿಸಿದ್ದ ನಾಗೇಶ್, ಚಲುವೇಶ್ ಮತ್ತು ಸ್ನೇಹಿತರು ಸೇರಿ ಆತನಿಗೆ ಥಳಿಸಿದ್ದಾರೆ ಮನಸೋ ಇಚ್ಛೆ. ಚಾಕು ತೋರಿಸಿದ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿ ಥಳಿಸಲಾಗಿದೆ. ಜಿ ಬೊಮ್ಮನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಜಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಾಗೇಶ್ ಎಂಬ ವ್ಯಕ್ತಿ ಹಣಕಾಸು ವಿಚಾರದಲ್ಲಿ ಚಲುವೇಶ್ಗೆ ಚಾಕು ತೋರಿಸ್ತಾ ಅನ್ನೋ ಆರೋಪ. ಈ ವೇಳೆ ಗ್ರಾಮದಲ್ಲಿ ಚಲುವೇಶ್ ಹಾಗೂ ನಾಗೇಶ್ ನಡುವೆ ಮಾತಿನ ಚಕಮಕಿ ನಡೆದು ಚಾಕು ತೋರಿಸಿದಾನೆ ನಾಗೇಶ್. ಹಲ್ಲೆಗೊಳಗಾದ ನಾಗೇಶ್ ಪತ್ನಿಯಿಂದ ಹಲ್ಲೆ ನಡೆಸಿದವರ ವಿರುದ್ಧ ಪೊಲೀಸರು ದೂರನ್ನ ದಾಖಲಿಸಿದ್ದಾರೆ. ಚಲುವೇಶ್ ಮತ್ತು ಆತನ ಸ್ನೇಹಿತರು ನಾಗೇಶನ ಕಂಬಕ್ಕೆ ಕಟ್ಟಿ ಥಳಿಸಿದ್ದಾರೆ. ಹಲ್ಲೆಗೊಳಗಾದ ನಾಗೇಶ್ ಪತ್ನಿಯಿಂದ ಹಲ್ಲೆ ನಡೆಸಿದವರ ವಿರುದ್ಧ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ನಾಗಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಚಾಕು ತೋರಿಸಿದ ವ್ಯಕ್ತಿಗೆ ಕಂಬಕ್ಕೆ ಕಟ್ಟಿ ಥಳಿಸಲಾಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಜಿ ಬೊಮ್ಮನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಾಗೇಶ್ ಅನ್ನೋ ವ್ಯಕ್ತಿ ಹಣಕಾಸು ವಿಚಾರವಾಗಿ ಚಲುವೇಶ್ ಮತ್ತು ಅವನ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಚಲುವೇಶ್ಗೆ ನಾಗೇಶ್ ಚಾಕು ತೋರಿಸ್ತಾನೆ. ಇದೇ ವಿಚಾರಕ್ಕೆ ಆತನ ಸ್ನೇಹಿತರು ಸೇರಿಕೊಂಡು ಕಂಬಕ್ಕೆ ಕಟ್ಟಿ ಆತನಿಗೆ ಹಲ್ಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಎಂಥ ಅಮಾನವೀಯ ಘಟನೆ ಇದು ನೋಡಿ. ಆತನನ್ನು ಕಂಬಕ್ಕೆ ಕಟ್ಟಿ ಎಂಥ ದುಸ್ಥಿತಿಯಲ್ಲಿ ಆತನಿಗೆ ಹಲ್ಲೆ ನಡೆಸ್ತಾ ಇದ್ದಾರೆ. ಏನೋ ಹಣಕಾಸಿನ ವಿಚಾರ, ಏನೋ ಮಾತಿಗೆ ಮಾತು ಬೆಳೆಯುತ್ತೆ. ಚಾಕು ತೋರಿಸಿ ಎದುರಿಸ್ತಾನೆ. ಅದೇ ಕಾರಣಕ್ಕೆ ಆತನನ್ನು ಕಟ್ಟಿ ಥಳಿಸಿದ್ದಾರೆ. ಇದೇ ಚಾಕು ತೋರಿಸ್ತಾ ಅಂತ ಪೊಲೀಸರ ಗಮನಕ್ಕೆ ಯಾಕೆ ತರಲಿಲ್ಲ? ಇವರೇ ಶಿಕ್ಷೆ ಕೊಡ್ತಾ ಇರುವಂಥದ್ದು. ಕಟ್ ಹಾಕಿ ನೋಡಿ ಎಂಥ ದುಸ್ಥಿತಿಯಲ್ಲಿದ್ದಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹಾಗಾದರೆ ಗ್ರಾಮಸ್ಥರು ಜವಾಬ್ದಾರಿ ತಗೋತಾರೆ. ಆತನ ಮೇಲೆ ಹಲ್ಲೆ ಮಾಡಿರುವಂಥವ್ರು. ಸುತ್ತಮುತ್ತ ಅಷ್ಟು ಜನ ಇದ್ರೂ ಕೂಡ ಮಾನವೀಯತೆಯನ್ನು ಮರೆತು ಆತನನ್ನು ಕಂಬಕ್ಕೆ ಕಟ್ ಹಾಕಿ ಚಲುವೇಶ್ ಮತ್ತು ಆತನ ಸ್ನೇಹಿತರು ಹಲ್ಲೆ ಮಾಡಿದ್ದಾರೆ. ಪ್ರಕರಣ ದಾಖಲಾಗಿದೆ ಸದ್ಯಕ್ಕೆ. ಯಾಕಂದರೆ ನಾಗೇಶ ಹಲ್ಲೆಗೊಳಗಾದಂಥ ನಾಗೇಶ ಪತ್ನಿ ಹಲ್ಲೆ ಮಾಡಿದವರ ಮೇಲೆ ಈಗ ಪ್ರಕರಣ ದಾಖಲಿಸಿರುವಂಥದ್ದು. ರೌಡಿ ಕರ್ತಾನೆ ರೌಡಿಯ ಬೇಸಿಗೆಯಲ್ಲಿ ಬೈಕ್ ರೈಡಿಂಗ್ ಮಾಡುವ ಮುನ್ನ ಹುಷಾರ್. ಬಿಸಿಲಿನ ಝಳಕಕ್ಕೆ ಹೊತ್ತಿ ಉರಿದಿರುವಂಥದ್ದು ನಿಂತಿದ್ದಂಥ ಬೈಕ್ ಧಗಧಗನೆ ಹೊತ್ತು ಉರಿದಿದೆ. ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದ್ದಂಥ ಬೈಕ್. ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತದೆ. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದಂಥ ಪಾರ್ಕಿಂಗ್ ಮಾಡಿದ್ದಂಥ ಬೈಕ್ ಇದ್ದಕ್ಕಿದ್ದ ಹಾಗೆ ಹೊತ್ತು ಉರಿದಿದೆ. ಬಿಸಿಲಿನ ಝಳಕ್ಕೆ ಹೊತ್ತಿ ಉರಿದಿದೆ ನಿಂತಿದ್ದಂಥ ಬೈಕ್. ದಗದಗನೆ ಹೊತ್ತು ಉರಿದಿದೆ. ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದಂಥ ಬೈಕ್. ಯಾದಗಿರಿ ಜಿಲ್ಲೆ ಶಹಾಪುರ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ರಣ ಬಿಸಿಲಿನ ಝಳಕಕ್ಕೆ ಏಕಾಏಕಿ ಹೊತ್ತಿ ಉರಿದಿರುವಂಥದ್ದು ಬೈಕ್. ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗಿದೆ.
ಸಂದರ್ಭದಲ್ಲಿ ಬೇಸಿಗೆಯ ತಾಪಮಾನ ಅಥವಾ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಎಲೆಕ್ಟ್ರಿಕಲ್ ಬೈಕ್ಗಳು ಹೊತ್ತಿ ಉರಿಯೋದನ್ನು ನಾವು ನೋಡ್ತಾ ಇದ್ವಿ. ಏನೋ ಬ್ಯಾಟ್ರಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರೀಸನ್ಗಳನ್ನು ಕೊಡ್ತಾ ಇದ್ರು, ಕಾರಣಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ಬಿಸಿಲಿನ ಒಂದು ತಾಪಮಾನ ಯಾವ ರೀತಿ ಆಗಿದೆ ಅಂದರೆ, ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಹೊತ್ತು ಉರಿದಿರುವಂಥದ್ದು ಬೈಕು. ಅಕ್ಕಪಕ್ಕ ಸುಮಾರು ಬೈಕ್ಗಳಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಎಂಥ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಪಾರ್ಕಿಂಗ್ನಲ್ಲಿ ಒಂದ್ರ ಪಕ್ಕ ಒಂದು ಬೈಕ್ಗಳನ್ನು ನಿಲ್ಲಿಸಿರ್ತಾರೆ. ಒಂದು ಬೆಂಕಿ ಹೊತ್ಕೊಳ್ತು ಅಂದರೆ ಅದು ಹಾಗೆ ಬೇರೆ ಬೇರೆ ಬೈಕ್ಗಳಿಗೆ ಬೆಂಕಿ